ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಔಷಧ ಮಾರಾಟಕ್ಕೆ ಎಐಒಸಿಡಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕಂಪನಿಗಳ ರಿಯಾಯಿತಿ ಮಾರಾಟಕ್ಕೆ ಖಂಡನೆ ವ್ಯಕ್ತವಾಗಿದೆ. ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿದೆ. ಅದೇ ರೀತಿಯಾಗಿ ಗದಗದಲ್ಲೂ ಎಲ್ಲಾ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. 10 ಗಂಟೆ ಆದರೂ ಕೂಡ ಮೆಡಿಕಲ್ ಓಪನ್ ಆಗಿರಲಿಲ್ಲ. ಈಗಲೂ ಕೂಡ ಮೆಡಿಕಲ್ ಓಪನ್ ಆಗಿಲ್ಲ. ಬಂದ್ಗೆ ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘ ಈ ರೀತಿಯಾಗಿ ಬೆಂಬಲವನ್ನ ಸೂಚಿಸಿದೆ. ಸಾಂಕೇತಿಕ ಪ್ರತಿಭಟನೆಗೆ ಸಂಘಟನಾಕಾರರು ಮುಂದಾಗಿದ್ದಾರೆ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮನಗೌಡ ದಾನಪ್ಪ ಗೌಡ್ರ ಗದಗ ಜಿಲ್ಲಾ ಸಂಘದ ಅಧ್ಯಕ್ಷರು ಇವರು. ಕೆಸಿಡಿಯ ಹಾಗೆ ಎಐಒಸಿಡಿ ಸಹಯೋಗದಲ್ಲಿ ಗದಗದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. 500ಕ್ಕೂ ಹೆಚ್ಚು ಔಷಧ ಅಂಗಡಿಗಳು ಈಗ ಬಂದಾಗಿದೆ. ಜಿಲ್ಲಾದ್ಯಂತ ಹೋಲ್ಸೇಲ್ ರಿಟೇಲ್ ಔಷಧಿ ಮಳಿಗೆಗಳು ಬಂದಾಗಿದೆ. ಕಾನೂನು ಬಾಹಿರವಾಗಿ ಔಷಧಿ ನೀಡುವವರ ಮೇಲೆ ಕ್ರಮವನ್ನ ಆಗಲೇಬೇಕು ಅಂತ ಹೇಳಿ ತಮ್ಮ ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಿ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಒಂದು ಕಡೆ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ ಅಂದ್ರೆ ಎಐಒಸಿಡಿ ದೇಶದಾದ್ಯಂತ 12.40 ಲಕ್ಷಕ್ಕೂ ಅಧಿಕ ಔಷಧ ವ್ಯಾಪಾರಿಗಳನ್ನ ಪ್ರತಿನಿಧಿಸುತ್ತೆ. ರಾಜ್ಯದಲ್ಲಿ 45,000 ಚಿಲ್ಲರೆ ಔಷಧಿ ವ್ಯಾಪಾರಿಗಳಿದ್ದು ಈ ಪೈಕಿ 20,000 ಸಂಖ್ಯೆಯಷ್ಟು ಅಪೋಲೋ ಹಾಗೆ ಮೆಡ್ಪ್ಲಸ್ ನಂತಹ ಮಳಿಗೆಗಳಿದೆ. ಇವು 2 ಸಂಘಟನೆಗಳ ವ್ಯಾಪ್ತಿಗೆ ಬರೋದಿಲ್ಲ. ಉಳಿದಂತೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಫಾರ್ಮಾ ರಿಟೈಲರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇರೋದ್ರಿಂದ 5,000ದಿಂದ 10,000 ಮಳಿಗೆಗಳು ಬಂದಾಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸಿದ್ರೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ರಿಯಾಯಿತಿಗೆ ವಿರೋಧವೂ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಆನ್ಲೈನ್ ಔಷಧ ಮಾರಾಟ ಹಾಗೆ ಇ ಫಾರ್ಮಸಿ ವೇದಿಕೆಗಳು ಒದಗಿಸುವಂತಹ ಔಷಧಗಳಿಗೆ ಭಾರಿ ರಿಯಾಯಿತಿ ನೀಡಲಾಗ್ತಾ ಇದ್ದು ಇದಕ್ಕೆ ಔಷಧ ಮಳಿಗೆಗಳ ವಿರೋಧ ಇದೆ. ಆದರೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಳಿಗೆಗಳನ್ನ ಬಂದ್ ಮಾಡದೆ ಕಪ್ಪು ಬಟ್ಟೆ ಧರಿಸಿ ಕೆಲವರು ನೈತಿಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. 80%ಕ್ಕೂ ಅಧಿಕ ಮಳಿಗೆಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ರು ಕೂಡ ಕೆಲವೆಡೆ ಸಂಪೂರ್ಣವಾಗಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಲಾಗಿದೆ. ಹಾಗೆ ಕಲಬುರಗಿ, ಗದಗ ಸೇರಿದಂತೆ ಎಲ್ಲೆಡೆಯೂ ಕೂಡ ಇದೇ ರೀತಿಯಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಿಸ್ಯೂಸ್ ಮಾಡ್ಕೊಳತ್ತಾರ. ಅದು ವಿಡ್ರಾಲ್ ಮಾಡಬೇಕು ಅಂತ ನಮ್ಮ ಆಲ್ ಇಂಡಿಯಾ ಸಂಘದಿಂದ ಕರೆ ಕೊಟ್ಟಾರ ಸರ್. ನಾವು ಏನಾರು ಮಾಡಿದ್ವಿ ಅಂದ್ರೆ ನಮ್ಮ ಮೇಲೆ